ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮೆಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ಏನು ವಿಷಯನ ಹೇಳಕೊಟ್ಟಿದ್ದೀನಿ ಅಂತಂದರೆ, ಕೆಲವೊಂದು ಮೊಬೈಲ್ ಅಥವಾ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಒಂದು ಕಾಲ್ ಏನಾದರೂ ಫಾರ್ವರ್ಡಿಂಗ್ ಅಂತಂದರೆ ನಿಮಗೆ ಹೋಗುವಂಥ ಫೋನ್ ಕಾಲ್ ಏನಾದರೂ ಬೇರೆಯವರ ಫೋನ್ಗೆ ಹೋಗ್ತಿದ್ರೆ ಅದನ್ನು ಹೇಗೆ ತಿಳ್ಕೊಳ್ಳೋದು, ಅಥವಾ ನಿಮ್ಮ ಒಂದು ಕಾಲ್ ಏನಾದರೂ ಬೇರೆಯವ್ರಿಗೆ ಫಾರ್ವರ್ಡ್ ಆಗಿದೆ ಅಂತ ನಿಮ್ಗೆ ಡೌಟ್ ಬಂದಿದ್ದರೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋನ ಶುರು ಮಾಡ್ತಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ವಿಡಿಯೋನ ನೋಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಪಲ್ ಫ್ರೆಂಡ್ಸ್ ಏನಪ್ಪ ಅಂತಂದರೆ, ಈಗ ನನ್ನ ಒಂದು ನಂಬರ್ ಅಂತಂದರೆ ಏನು ನಿಮ್ಮ ಒಂದು ನಂಬರ್ ಇದೆ, ಆ ನಂಬರಿಂದ ನಿಮ್ಮ ನಂಬರ್ಗೆ ಬರಬೇಕಾದಂಥ ಫೋನ್ ಕಾಲ್ಸ್ ಎಲ್ಲ ಇನ್ನೊಂದು ನಂಬರ್ಗೆ ಹೋಗ್ತಾ ಇದ್ದರೆ ಅದು ಕಾಲ್ ಫಾರ್ವರ್ಡಿಂಗ್ ಆಗಿದೆ ಅಂತ ಅರ್ಥ. ಆ ರೀತಿ ಏನಾದ್ರು ನಿಮ್ಗೆ ಆಗಿದರೆ ಅದನ್ನು ಹೇಗೆ ನೋಡೋದು ಅಥವಾ ಅದನ್ನು ಹೇಗೆ ಚೆಕ್ ಮಾಡೋದು, ನಮ್ಮ ನಂಬರ್ ಏನಾದರೂ ಕಾಲ್ ಫಾರ್ವರ್ಡಿಂಗ್ ಆಗಿದೆ ಅಂತ ಹೇಗೆ ಚೆಕ್ ಮಾಡೋದು ಅನ್ನೋದಂದರೆ, ಸಿಂಪಲ್ಲಾಗಿ ನಿಮ್ಮ ಒಂದು ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಸಿಂಪಲಾಗಿ ನಾನು ನನ್ನ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಡಯಲ್ ಪ್ಯಾಡ್ನ ಓಪನ್ ಮಾಡಿಕೊಂಡು ಅಲ್ಲಿ ಸಿಂಪಲ್ ನೀವು *#12 *21# ಇದಕ್ಕೆ ಕಾಲ್ ಮಾಡಿ ಫ್ರೆಂಡ್ಸ್. ಓಕೆ, *#21# ಈ ಕೋಡ್ ಕಾಲ್ ಮಾಡಿದರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಿಂಪಲಾಗಿ ನೀವು ನೋಡ್ಕೋಬೋದು, ಒಂದು ಕಾಲ್ ಫಾರ್ವರ್ಡಿಂಗ್ ಅಂತ ತೋರಿಸ್ತಿದೆ, ಅದರಲ್ಲಿ ವಾಯ್ಸ್ ಅಂತ ತೋರಿಸ್ತಿದೆ ನೋಡಿ. ಅದರಲ್ಲಿ ನಾಟ್ ಫಾರ್ವರ್ಡೆಡ್ ಅಂದರೆ ಯಾವುದೇ ನಂಬರ್ಗೆ ಅಲ್ಲಿ ಅದು ನಿಮ್ಮ ಒಂದು ಕಾಲ್ಸು ಫಾರ್ವರ್ಡ್ ಆಗಿಲ್ಲ ಅಂತ ಹೇಳ್ತಿದೆ. ಅಕಸ್ಮಾತ್ ಅಲ್ಲಿ ನಾಟ್ ಫಾರ್ವರ್ಡೆಡ್ ಅನ್ನೋ ಬದಲು ಯಾವುದಾದ್ರೂ ಒಂದು ನಂಬರು ಅಥವಾ ಫಾರ್ವರ್ಡೆಡ್ ಇಷ್ಟು ಮಾತ್ರ ಇದ್ದಿದ್ರೆ ನಿಮ್ಮ ಒಂದು ಕಾಲು ಬೇರೆಯವ್ರಿಗೆ ಫಾರ್ವರ್ಡ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಇದನ್ನು ಅಕಸ್ಮಾತ್ ನಿಮ್ಮ ಒಂದು ಕಾಲ್ ಫಾರ್ವರ್ಡು ಆಗಿದ್ದರೆ ಅದನ್ನು ಹೇಗೆ ರಿಮೂವ್ ಮಾಡೋದು, ಡಿಆಕ್ಟಿವೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ನ ಮಾಡಿ ಫ್ರೆಂಡ್ಸ್. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.